ಅದ್ದೂರಿಯಾದಂತಹ ಅಣ್ಣಮ್ಮ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹೊಯ್ಸಳ ಕನ್ನಡ ಸಂಘದವರು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಸಮಸ್ತ ಜನತೆಗೂ ಸಹ ಹನುಮ ಜಯಂತಿ ಮತ್ತು ವೈಕುಂಠ ಜಯಂತಿಯ ಶುಭಾಶಯಗಳು. ರಕ್ತದಾನ ಶಿಬಿರ, ಕಣ್ಣಿನ ಶಿಬಿರ ಮಾಡ್ತೀವಿ, ಮತ್ತೆ ಎಲ್ಲ ಅನ್ನದಾನ. ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ರಾಘವನಗರದಲ್ಲಿ ಅದ್ದೂರಿಯಾದಂತಹ ಅಣ್ಣಮ್ಮ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹೊಯ್ಸಳ ಕನ್ನಡ ಸಂಘದವರು ಹಮ್ಮಿಕೊಂಡಿದ್ದಾರೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವೆಲ್ಲ ಇದರಲ್ಲಿ ಭಾಗವಹಿಸಿದ್ದೀವಿ. ಈ ಭಾಗದ ರಾಘವನಗರ, ಟೆಲಿಕಾಂ ಬಡಾವಣೆ, ಆವಲಹಳ್ಳಿ ಮತ್ತು ಸುತ್ತಮುತ್ತಲ ಎಲ್ಲ ಪ್ರದೇಶದ ಜನರಿಗೂ ಸಹ ಒಳ್ಳೆಯದಾಗಲಿ, ಅವರೆಲ್ಲ ಕುಟುಂಬಗಳಲ್ಲಿ ನೆಮ್ಮದಿ, ಆರೋಗ್ಯ, ಶಾಂತಿ, ಸುಖ ಎಲ್ಲವನ್ನು ತಾಯಿ ಅಣ್ಣಮ್ಮ ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಯುವಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ, ನಾಳೆ ಹನುಮ ಜಯಂತಿ. ಈ ಎಲ್ಲ ಸಮಸ್ತ ಜನತೆಗೂ ಸಹ ಹನುಮ ಜಯಂತಿ ಮತ್ತು ವೈಕುಂಠ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಮತ್ತು ಅಣ್ಣಮ್ಮನ ಉತ್ಸವ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. 3 ದಿನ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ರಕ್ತದಾನ ಶಿಬಿರ, ಕಣ್ಣಿನ ಶಿಬಿರ ಮಾಡ್ತೀವಿ, ಮತ್ತೆ ಎಲ್ಲ ಅನ್ನದಾನ. ಎಲ್ಲ ಥರ ಇಡೀ ಏರಿಯಾದಲ್ಲಿ ಜನಗಳೆಲ್ಲ ಸಹಕರಿಸ್ತಾರೆ. ನಮಗೆ ತುಂಬ ಚೆನ್ನಾಗಿ ಏರಿಯಾದಲ್ಲಿ ಯಾವುದೇ ಥರ ಕೊರೋನಾ ಆಗಲಿ ಯಾವುದೇ ಏನೂ ಬರ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಪ್ರತಿ ವರ್ಷ ಕೊರೋನಾ ಇದ್ರೂ 1 ದಿನ ಹಣವನ್ನು ಕೂರಿಸಿ ಜನಕ್ಕೆ ಯಾವುದೇ ಥರ ತೊಂದರೆ ಇದೆ, ಯಾವ ಸಾವು ನೋವಾಗಿಲ್ಲ. ರಾಧಾನಗರ, ಸಂಜಯ್ ನಗರ, ಟೆಲಿಕಾಂ ಕಾಲೋನಿ ಮತ್ತು ಇಡೀ ಆವಲಹಳ್ಳಿ ಏರಿಯಾದಲ್ಲಿ ಒಳ್ಳೆ ಉತ್ಸವ ಜರುಗಿಸ್ತಾರೆ. ಎಲ್ಲ ಸಹಕರಿಸಿದ್ರು, ಪೊಲೀಸ್ ಇಲಾಖೆಯವರು ಸಹಕರಿಸಿದ್ರು, ಜನಗಳು ಸಹಕರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.